ಹೇಗಿದ್ದೀರಾ? ನಾವು ಮಾತ್ರ ತುಂಬ ಚೆನ್ನಾಗಿದ್ದೀವಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸ್ನೇಹಿತರೆ, ಇವತ್ತು ಬಾರ್ಬಿಕ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು, ಧನು, ಆಮೇಲೆ ಗಗನ, ಆಮೇಲೆ ಸ್ನೇಹ ಎಲ್ಲ ಪ್ಲಾನ್ ಮಾಡಿ ಇವತ್ತು ಸಂಡೇ ಸ್ಪೆಷಲ್ ಬಾರ್ಬಿಕ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳೆಲ್ಲ ರೆಡಿ ಆಗೈತೆ. ಇಲ್ಲಿ ನೋಡಿ, ಗರಂ ಮಸಾಲ, ಆಮೇಲೆ ಖಾರದ ಪುಡಿ, ಉಪ್ಪು, ಕರ್ಡ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಕೊರಿಯಾಂಡರು, ಆಮೇಲೆ ಆಯಿಲು, ಆಮೇಲೆ ಅದ್ರ ಜೊತೆಗೆ ಹನಿ ಹಾಕಿದರೆ ಸ್ವಲ್ಪ ಸ್ವೀಟಾಗಿ ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ ಗೈಸ್, ಇವಾಗ ನಾವು ಫಸ್ಟು ಮ್ಯಾರಿನೇಟ್ ಮಾಡ್ಕೊಬಿಡೋಣ ಚಿಕನ್ಗೆ. ಓಕೆನಾ? ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡಬೇಡಿ. ಅರ್ಧ kg ಚಿಕನ್ ತೊಗೊಂಡಿದ್ದೀವಿ, ಚೆನ್ನಾಗಿ ತೊಳೆದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಅದ್ರ ಜೊತೆಗೆ ಫಸ್ಟ್ ನಾವು ಖಾರದ ಪುಡಿ ಹಾಕೋಣ. ಓಕೆ, ಖಾರದ ಪುಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಓಕೆನಾ? ಚಿಕನ್ ಕ್ವಾಂಟಿಟಿಗೆ ತಕ್ಕಂತೆ ಐಟಮ್ಸ್ ಎಲ್ಲ ನಾವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? ಜಾಸ್ತಿ ಹಾಕೋಬಿಟ್ರೆ ಆಮೇಲೆ ರೆಸಿಪಿಗೆ ಜಾಸ್ತಿ ಆಗುತ್ತೆ. ಉಪ್ಪು ಖಾರ ಅದಕ್ಕೋಸ್ಕರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಲ್ಲ. ಇವಾಗ ನೋಡಿ, ಚಿಕನ್ ಮಸಾಲ ಹಾಕೋತೀನಿ. ಆಮೇಲೆ ಇನ್ನು ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಇದು ಗರಂ ಮಸಾಲ. ಓಕೆನಾ? ಗರಂ ಮಸಾಲ ಸಾಕು. ಧನಿಯಾ ಪೌಡರ್, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಇವಾಗ ಇಂಪಾರ್ಟೆಂಟ್ ಪಾಯಿಂಟ್, ಕರ್ಡ್ ಹಾಕ್ತಾಯಿದ್ದೀನಿ. ಕರ್ಡ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ, ಟೆಂಡರಾಗಿ ಚಿಕನ್ ಇರುತ್ತೆ. ಓಕೆನಾ? ಚೆನ್ನಾಗಿ ಬೇಗನೂ ಬಾಯ್ಲ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಓಕೆನಾ? ಅರ್ಧ ಹಾಕ್ಕೋತೀನಿ ಅಷ್ಟು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಗೈಸ್ ನೋಡಿ, ಇದ್ರ ಜೊತೆಗೆ ನಿಂಬೆ ಹುಳಿ ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಓಕೆನಾ? ಮ್ಯಾರಿನೇಟ್ ಮಾಡೋಣ ಚಿಕನ್ಗೆ. ಸೊ ಇವಾಗ ಮ್ಯಾರಿನೇಟ್ ಮಾಡಿದ್ದೀವಿ. ಇವಾಗ ಒಂದು 20 ಮಿನಿಟ್ಸ್ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರು ಚೆನ್ನಾಗಿ ಹಂಗೆ ಇಡೋಣ. ಮ್ಯಾರಿನೇಟ್ ಮಾಡಿದ್ದೀವಲ್ಲ, ಸೊ ಆಮೇಲೆ ನಾವು ಬಾರ್ಬಿಕ್ಯೂ ಮಾಡ್ಕೊಳ್ಳೋಣ. ಓಕೆನಾ ಸ್ನೇಹಿತರೆ? ಇವಾಗ ನೋಡಿ, ಸ್ವಲ್ಪ 1 ಸ್ಪೂನಷ್ಟು ಹನಿ ಹಾಕ್ಕೋತಾ ಇದ್ದೀವಿ. ಅಂದರೆ ಜೇನುತುಪ್ಪ ಹಾಕ್ಕೊಂಡ್ರೆ ಗೊತ್ತಲ್ಲ, ಚೆನ್ನಾಗಿ ಟೇಸ್ಟಿಯಾಗಿ, ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ಸು, ಆಮೇಲೆ ಕಬಾಬನಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ಹನಿ ಹಾಕ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ. ಇವಾಗ ನಾವು ಬಾರ್ಬಿಕ್ಯೂ ಮಾಡ್ಕೊಳ್ಳೋಣ. ಗಗನ ಹೆಂಗೈತೆ ಗಗನ? ಸಖತ್ತಾಗಿದೆ. ಓಕೆ, ಸ್ವಲ್ಪ ಹತ್ರ ಹಾಕು. ಇನ್ನೂ ಸ್ವಲ್ಪ ಹತ್ರ ಹಾಕು. ಹಾಂ, ಹಂಗೆ. ಇನ್ನೂ 1-2 ಹಾಕಿ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಒತ್ತಿಗಿರಲೆ, ಜಾಸ್ತಿ ಒತ್ತಿಗೆ ಬೇಡ. ಸ್ವಲ್ಪ ಒಂಚೂರು ಗ್ಯಾಪ್ ಬಿಟ್ಟು ಒಂದೊಂದೇ. ಓಕೆ, ಇನ್ನೊಂದು ಹಾಕು. ಒಂದು 2 3 ಆಗಿದ್ದಾವೆ. 4 5 ಸ್ಕ್ರೂಸ್ ಆಗುತ್ತೆ. ಗೈಸ್, ನೀವು ಟ್ರೈ ಮಾಡಿ ಒಂದ್ಸಲಿ, ತುಂಬ ಚೆನ್ನಾಗಿರುತ್ತೆ ಬಾರ್ಬಿಕ್ಯೂ.
ಸ್ನೇಹಿತರೆ ನೋಡಿ, ಇವಾಗ ಆಲ್ರೆಡಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿಬಿಟ್ಟೈತಿ. ಇವಾಗ ನೋಡಿ, ಅಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಗೈತೆ ಕೆಳಗಡೆ. ಆದಮೇಲೆ ಇನ್ನೊಂದು ಕಡೆ ಆಮೇಲೆ ತಿರುಗಿಸ್ಕೊಳ್ಳೋಣ. ಸೊ ಸಂಡೇ ಸಮಥಿಂಗ್ ಸ್ಪೆಷಲ್, ಬಾರ್ಬಿಕ್ಯೂ ಜೊತೆಗೆ ಕ್ಯಾರಮ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋದು ಡೇ. ಆಮೇಲೆ ನಾಳೆಯಿಂದ ಮತ್ತೆ 5 ದಿವಸ ಆಮೇಲೆ ಕೆಲಸ, ಸ್ಕೂಲು ಎಲ್ಲ ಇರತ್ತಲ್ವ. ಸ್ಟಾರ್ಟ್ ಮಾಡಿ. ಪಾನ್ಸ್ಗೆ ಟಚ್ ಆಗಿಲ್ಲ. ಹಾಂ, ಇವಾಗ ಕದಲ್ಸ್ಬಿಟ್ಟೆ ಎಲ್ಲನೂ. ಆಮೇಲೆ ಹಂಗೆ ಇಡ್ಬೇಕು ತಾನೆ ಅದು. ಹಾಂ, ಬಿದ್ದೇ ಅಲ್ಲ, ಒಂದೂ ಹಾಕಿಲ್ಲ ಇಷ್ಟೊತ್ತಿಗೆ. ಹಾಂ, ಧನ್ವೇನ್, ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ಪಾನ್ ಬಿದ್ದೈತೆ. ಹಾಂ, ಅಲ್ಲಿ ಕೇರಮ್ ಮಾಡ್ತಿದ್ರೆ ಇಲ್ಲಿ ಬಾರ್ಬಿಕ್ಯೂ ರೆಡಿ ಆಗ್ತಿದೆ. ಓಕೆನಾ? ನೋಡಿ ಗೈಸ್, ಏನು ಬಾವ ರೆಡಿ ಆಯ್ತಾ? ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಫಿನಿಶ್ ಆಗುತ್ತೆ. ಕ್ಷೇತ್ರ ನೋಡಿ, ಇವಾಗ ಅರ್ಧ ಆಲ್ರೆಡಿ ಚೆನ್ನಾಗಿ ಫ್ರೈ ಆಗಿಬಿಟ್ಟೈತೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ಬಿಡೋಣ ಮೇಲ್ಗಡೆ. ಓಕೆನಾ? ಆಯ್ತಾ? ಇನ್ನೂ ಆಗಿಲ್ವಾ? ಹಾಂ, ಮುಗೀತಾ? ಓಕೆ. ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವು. ಏನಂತ ಹೇಳಿದ್ರೆ, ಈ ಚಾರ್ಕೋಲಲ್ಲಿ ಹಾಕಿದೀವಲ್ಲ, ಹಾಕ್ಬೇಕಾದ್ರೆ ಫುಲ್ ಹಾಕ್ಬೇಕಿತ್ತು. ಫುಲ್ ಹಾಕಿಬಿಟ್ಟು ಚೆನ್ನಾಗಿ ಅಂಟಿಸ್ಕೊಬಿಟ್ಟು ಆಮೇಲೆ ಹಾಕಿದ್ದು ಸರಿ ಹೋಗ್ತಾ ಇತ್ತು. ಸ್ವಲ್ಪ ಕಡಿಮೆ ಹಾಕಿದ್ವಿ ಇದೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು. ಇಲ್ಲಾಂದ್ರೆ ಇಷ್ಟೊಂದಿಗೆಲ್ಲ ಕುಕ್ ಆಗಬೇಕಾಯಿತು. ಬಟ್ ಆದ್ರೂ ಚೆನ್ನಾಗಿ ಕುಕ್ ಆಗೈತೆ. ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಆಗೈತೆ. ಖುಷಿ. ಸ್ನೇಹಿತರೆ ನೋಡಿ, ಬಾರ್ಬಿಕ್ಯೂ ಇವಾಗ ರೆಡಿ ಕಂಪ್ಲೀಟ್ ಆಗಿದೆ. ನೋಡಿ, ಸಖತ್ ಸ್ಮೋಕಿ ಫ್ಲೇವರು, ತುಂಬ ಟೆಂಡರ್ ಆಗಿ ಕೂತಾ ಅಂತ ಕುದೀತಾ ಇದೆ. ಎಣ್ಣೆ ಮೇಲೆ ಹಾಕಿದ್ರೆ ಸಖತ್ತಾಗಿ ಕುಕ್ ಆಗೈತೆ ಸ್ನೇಹಿತರೆ. ಇವಾಗ ನಾವು ಪ್ಲೇಟ್ಗೆ ತಗೋಬಿಟ್ಟು ಇವಾಗ ಎಂಜಾಯ್ ಮಾಡೋಣ, ನೋಡೋಣ, ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಗ್ರಿಲ್ ಕಬಾಬು ಇವಾಗ ಎಲ್ಲ ಪ್ಲೇಟ್ಗೆ ಹಾಕ್ಕೊಬಿಡೋಣ. ಅಪ್ಪ ತುಂಬ ಹಾಟ್ ಆಗಿದೆ, ತುಂಬ ಹೀಟ್ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾವ ಥರ ಕುಕ್ ಆಗಿಬಿಟ್ಟೈತೆ ನೋಡಿ. ಪೀಸೇನೆ ಫುಲ್ ಉದುರೋಗ್ತಾ ಇದೆ, ಆ ಥರ ಐತೆ. ನೋಡಿ ಸ್ನೇಹಿತರೆ, ಬಾರ್ಬಿಕ್ಯೂ ಕಬಾಬ್ ರೆಡಿ. ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ನೋಡ್ಬೇಕು ಹೆಂಗೈತೆ ನೋಡ್ಬವ. ಹೇಗಿದೆ? ಸೂಪರ್.
ಗ್ರಿಲ್ ಚಿಕನ್ ತುಂಬ ಚೆನ್ನಾಗೈತೆ ಸ್ನೇಹಿತರೆ. ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗೈತೆ. ಓಕೆನಾ? ಟ್ರೈ ಮಾಡಿಬಿಟ್ಟು ಆಮೇಲೆ ಕಾಮೆಂಟ್ಸಲ್ಲಿ ಹೇಳಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹೆಂಗೈತೆ ಗಗನ? ಸ್ನೇಹ ಹೆಂಗೈತೆ? ಸೂಪರ್. ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ ಕಬಾಬು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಖತ್ತಾಗಿ ಮಾಡಿದ್ದಾರೆ ಇವತ್ತು. ಚಿಕನ್ ಗ್ರಿಲ್ ಚಿಕನ್ ಅಂತೆ, ತುಂಬ ಸಾಫ್ಟಿ ಟೇಸ್ಟಿ. ಸಾಫ್ಟಾಗಿ ಯಮ್ಮಿ ಎಮ್ಮಿ ಮೆತ್ತಿಗೆ ತುಂಬ ಚೆನ್ನಾಗೈತೆ. ಹೊಟ್ಟೆಲ್ಗೆ ಹೋದ ತಕ್ಷಣ ಕರ್ಗೋಗ್ತಾ ಇದೆ. ಟ್ರೈ ಮಾಡಿ ನೀವು. ಅದು ತಿಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ನೀವು ನೋಡಿದವ್ರಿಗೇನು ಗೊತ್ತಾಗಲ್ಲ. ಪ್ಲೀಸ್ ಹಾಂ, ಹೇಳಮ್ಮ ಗಗನಶ್ರೀ, ಹೇಗಿದೆ ಟೇಸ್ಟ್? ಸಖತ್ತಾಗಿದೆ. ಸೂಪರ್. ಯಮ್ಮಿ ಅಂದರೆ ಕರ್ಗೋಗ್ತಿದೆ ಬಾಯಲ್ಲಿ. ಹೇಳಮ್ಮ ಹೆಂಗಿದೆ ಸ್ನೇಹ, ಲತಾ?